ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದನ್ನ ನಾವು ಮಾತಾಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ, ಏನೆಲ್ಲ ಒಂದು ಉಲ್ಲೇಖನ ಮಾಡಿದ್ದಾರೆ. ಪರಸ್ಪರ ಒಂದು ಅಣ್ಣ ತಮ್ಮಂದಿರು ಅಂತಕ್ಕಂಥ, ಅಣ್ಣ ತಮ್ಮಂದಿರು ಅಂತಕ್ಕಂಥವ್ರು, ಅಕ್ಕ ತಂಗಿರು ಅಂತಕ್ಕಂಥವ್ರು, ಅಥವಾ ಸಂಬಂಧಿಕರು, ದಾಯಾದಿಗಳು ಅಂತಕ್ಕಂಥವ್ರು, ಬಂಧು ಬಳಗಗಳು, ಕುಟುಂಬಗಳು ಅಂತಕ್ಕಂಥವ್ರು ದುಡ್ಡಿಗೋಸ್ಕರ ಒಬ್ಬರಿಗೊಬ್ರು ಮೋಸ ಮಾಡಿ ಬದುಕ್ತಕ್ಕಂಥ ಕಾಲ ಬರ್ತದೆ ಅಂತ ಹೇಳಿದ್ರು. ಒಬ್ರಿಗೊಬ್ರು ಮೋಸ ಮಾಡ್ತಕ್ಕಂಥ ಕಾಲ ಬರುತ್ತೆ ಅಂತಕ್ಕಂಥದ್ದು ಇವತ್ತು ಕಾಲ ಬಂದಿದೆ, ಅದು ಕೂಡ ನಡೀತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಇದು ಕಾಲಜ್ಞಾನದ ಉಲ್ಲೇಖನ. ಇದರಲ್ಲಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಇಷ್ಟು ಸಾವಿರಾರು ಜನಗಳನ್ನೇ ನಾವು ಉದಾಹರಣೆ ಕೊಡ್ಬೋದು. ನೂರಾರು ಜನ ಅಲ್ಲ, ಸಾವಿರಾರು ಜನಗಳನ್ನ ನಾವು ಉದಾಹರಣೆ ಕೊಟ್ಟು ಮಾತಾಡ್ಬೋದು. ಸ್ವಂತದವ್ರು ಎಷ್ಟು ಮೋಸ ಮಾಡಿದ್ದಾರೆ ಅಂತಕ್ಕಂಥದ್ದು, ಅವರನ್ನ ಎಷ್ಟು ಹೀಯಾಳಿಸಿದ್ದಾರೆ ಅಂತಕ್ಕಂಥದ್ದು, ಅವ್ರಗಳಿಗೆ ಎಷ್ಟು ತೊಂದರೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು, ಅವ್ರ ಹತ್ರ ಎಷ್ಟು ಬೇಕಾದ್ರೂ ಅಷ್ಟು ದುಡ್ಸ್ಕೊಂತಕ್ಕಂಥದ್ದು, ದುಡ್ಸ್ಕೊಂಡು ನಾನಿದ್ದೀನಿ, ಯೋಚನೆ ಮಾಡ್ಬಿಡ, ನಾನು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತ ಅವರನ್ನ ಬೀದಿಗೆ ತಳ್ತಕ್ಕಂಥದ್ದು ನಾವು ನೋಡ್ಬೋದು ಈ ಕಲಿಯುಗದಲ್ಲಿ. ನಂತರ ಅವರೊಂದು ಮೇಲ್ಮಟ್ಟಕ್ಕೆ ಬೆಳೆದ್ಮೇಲೆ ಮತ್ತೆ ಇವರು ಅವ್ರ ಕಾಳುಗಳನ್ನ ಹಿಡಿತಕ್ಕಂಥದ್ದು, ಅವರನ್ನ ಹಾಳು ಮಾಡ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಇವನು ನನಗಿಂತ ಮೇಲ್ಮಟ್ಟಕ್ಕೆ ಬೆಳೀತಿದ್ದಾನ, ಇವನ ಹೆಂಗಾದ್ರೂ ಮಾಡಿ ಹಾಳು ಮಾಡೋಣ ಅಂತಕ್ಕಂಥದ್ದು ನೋಡ್ತಾ ಹೋಗ್ಬೋದು ಕಲಿಯುಗದಲ್ಲಿ. ಇದು ಅನ್ಕೊಂತೀರಿ ಇದೆಲ್ಲ ಇವರೇ ಮಾತಾಡ್ತಿದ್ದಾರೆ, ಏನೆಲ್ಲ ಮಾತಾಡ್ತಿದ್ದಾರೆ ಅಂತಕ್ಕಂಥದ್ದು. ನಾವೆಲ್ಲಿ ನೋಡಿ ಮತ್ತೆ ತಿಳ್ಕೊಂಡು ಕೇಳ್ಕೊಂಡು ಮಾತಾಡ್ತಿರ್ತಕ್ಕಂಥದ್ದು ಅಲ್ಲ. ನಾವು ಏನು ಕಾಲಜ್ಞಾನ ವಿಚಾರಗಳನ್ನ ಮಾತಾಡ್ತಿದೀವಿ, ನಾವು ಏನು ಸಂದೇಶಗಳನ್ನ ತಿಳಿಸ್ತಾ ಇದ್ದೀವಿ, ಶತಾವರಿ ಬ್ರಹ್ಮಯ್ಯ ಗುರುಜಿ ಆಯುರ್ವೇದ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅಂತಕ್ಕಂಥದ್ದು ಏನಿದೆಯೋ ಅದು ಯಾವುದು ಕೂಡ ನಾವು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿರ್ತಕ್ಕಂಥದ್ದಲ್ಲ, ಅಥವಾ ಯಾವುದೇ ಒಂದು ಮೀಡಿಯಾಗಳ ಮುಂದೆ, ಯಾವುದೇ ಒಂದು ಕಾರ್ಯಕ್ರಮಗಳ ಮುಂದೆ ನಾವು ಸ್ವಂತ ಒಂದು ರಚನೆ ಮಾಡ್ಕೊಂಡು ಮಾತಾಡ್ತಿರ್ತಕ್ಕಂಥದ್ದಲ್ಲ, ಸ್ವಂತ ಕಲ್ಪನೆ ಮಾಡ್ಕೊಂಡು ಕೂಡ ಮಾತಾಡಿರ್ತಕ್ಕಂಥದ್ದು ಅಲ್ಲ. ಗ್ರಂಥಗಳಲ್ಲಿರ್ತಕ್ಕಂಥದನ್ನ ನೋಡಿ ಅದರ ಬಗ್ಗೆ ತನಿಖೆಗಳನ್ನ ಮಾಡಿ ಅದರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಂಡು ಮಾತಾಡ್ತಕ್ಕಂಥದ್ದು ನಮ್ಮ ಮಾತುಗಳು. ಈ ಕಾರ್ಯಕ್ರಮದ ಎಲ್ಲಾ ಕಾರ್ಯಕ್ರಮಗಳು ಕೂಡ ಆಗಿರ್ಬೋದು, ನಾವು ಮಾಡ್ತಕ್ಕಂಥ ಪ್ರಯೋಗಗಳು ಆಗ್ಬೋದು, ನಮ್ಮ ಮಾತಾಡ್ತಕ್ಕಂಥ ಮಾತಾಗ್ಬೋದು, ಗ್ರಂಥಗಳಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಕಾಲಜ್ಞಾನ ಭವಿಷ್ಯವಾಣಿಗಳನ್ನ ಏನು ನಾವು ತಿಳಿಸ್ತಾ ಹೋಗ್ತಿದೀವೋ, ಕಾಲಜ್ಞಾನದಲ್ಲಿ ನೋಡಿದಿರ್ತಕ್ಕಂಥ ಏನು ಭವಿಷ್ಯವಾಣಿಗಳು ಏನು ಹೇಳಿದಾರೋ ಅದೆಲ್ಲ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಅದರ ಬಗ್ಗೆ ನಾವು ತನಿಖೆಗಳನ್ನ ಮಾಡಿ ಅದರ ಬಗ್ಗೆ ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ಅದರ ಬಗ್ಗೆ ನಾವು ಸೂಕ್ಷ್ಮವಾಗಿ ಗಮನಿಸಿ ನಾವು ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಕ್ಕಂಥದ್ದು. ಯಾವುದೇ ಒಂದು ಈ ಗೂಗಲ್ ಅಲ್ಲಿ ಕೇಳ್ಬಿಟ್ಟು ಮಾತಾಡ್ತಕ್ಕಂಥದ್ದು ಅಥವಾ ಇನ್ನೊಂದು ಕಾರ್ಯಕ್ರಮನ ನೋಡಿ ಮಾತಾಡ್ತಕ್ಕಂಥದ್ದು ನಮ್ಮ ಮಾತುಗಳು ಆಗಿರೋದಿಲ್ಲ, ಅಥವಾ ನಮ್ಮ ಸ್ವಯಂ ಇಚ್ಛೆಯಿಂದನೂ ಕೂಡ ನಾವು ಮಾತಾಡಿರ್ತಕ್ಕಂಥದ್ದು ಈ ಮಾತುಗಳು ಆಗಿರೋದಿಲ್ಲ. ಸಂಪೂರ್ಣವಾಗಿ ಕಾಲಜ್ಞಾನದ ಮಾತುಗಳನ್ನ ನಾವೇನ್ ಹೇಳ್ತಿರೋ ಸಂಪೂರ್ಣವಾಗಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ಮಾತುಗಳು. ಅದು ಕೆಲವೊಂದನ್ನ ನಾವು ಕನ್ನಡಕ್ಕೆ ಅನುವಾದ ಮಾಡಿ ಅರ್ಥಪೂರ್ಣವಾಗಿ ಅರ್ಥವಾಗೋ ತರ ತಿಳಿಸ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ. ಹಾಗಾಗಿ ಇದು ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರೋದು ಮಾತ್ರ. ನಮ್ಮ ಸ್ವಯಂ ಸೃಷ್ಟಿಯಾಗಿ ಮಾಡ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನಾವು ಮಾಡ್ತಿಲ್ಲ. ಇಷ್ಟನ್ನು ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದೀವಿ. ನಮಸ್ಕಾರ.